ರೇ ಅವ್ನ ಬಗ್ಗೆ ಮಾತಾಡ್ಬಿಟ್ಟು ಬಿಡ್ರಿ, ಸುಮ್ನೆ ವೇಸ್ಟ್. ಅವ್ನ ಬಗ್ಗೆ ಮಾತಾಡ್ಕೊಂಡು ಇಂತ ಕೆಲ್ಸಗಳೇ ಮಾಡ್ಕೊಂಡ್ ಬಂದ್ಬಿಟ್ಟ ಅವನು. ಬಿಗ್ ಬಾಸ್ ಇಂದನೂ ನಾವು ನೋಡ್ಕೊಂಡ್ ಬಂದಿದೀವಿ. ಅವ್ನ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಕುಲ್ ಬ್ರೋನೇ ಕಳ್ಸಿದವ್ನ ಬಿಗ್ ಬಾಸ್ಗೆ. ಅಕುಲ್ ಬ್ರೋನೇ ಕಳ್ಸಿದವ್ನ. ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಅವ್ನ ಕತೆಗಳು. ಬರೀ ಇಂದ ಪಬ್ಲಿಸಿಟಿಗಳಿಗೆ ನಿಂತ್ಕೊಂಡು ಇಂದ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ. ಇತರ ಮನೆಗೆ ಹೋಗ್ತಾನಂತೆ, ವಾಪಸ್ ತಿನ್ಕೊಂಡು ವಾಪಸ್ ಬರ್ತಾನಂತ. ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರು. ಸಿನಿಮಾ ಮಾಡಲ್ಲ ಮನೇಲಿ, ದಯವಿಟ್ಟು ಮಾಡ್ಬೇಡ ಅಂತ ಹೇಳಿ ಮನೆಗೆ ಹೋಗಿ ಕೇಳಿ, ಪರವಾಗಿಲ್ಲ, ಏನ್ ಯಾರು ನೋಡಲ್ಲ. ಇವಾಗ ನಮ್ ಕರ್ನಾಟಕದಾಗ ಜಾಸ್ತಿ ಸುದ್ದಿ ಇರೋದಂದ್ರ ಆ ಧರ್ಮಸ್ಥಳ ನಕಲಿ ದೇವಮಾನವ ಸೌಜನ್ಯಕ್ಕನ್ ಕೇಸ್. ಸೊ ನಮ್ ಜನನ ಡೈವರ್ಟ್ ಮಾಡೋದಕ್ಕೆ ಏನಾದ್ರು ಆ ನಕಲಿ ದೇವಮಾನವ ರಮ್ಯನ್ ಕರೆಸಿರ್ಬೋದಾ? ಪಬ್ಲಿಸಿಟಿ ಅಂದ್ರೆ ಡಿ ಬಾಸ್, TRP ಅಂದ್ರೇನೆ ಡಿ ಬಾಸ್. ಸೊ ನೀ ಅವ್ರ ಬಗ್ಗೆ ಅಪಪ್ರಚಾರ ಮಾತಾಡು, ನಮ್ ಜನ ಆಟೋಮೆಟಿಕ್ ಆಗಿ ನಮ್ ಬಗ್ಗೆ ಮಾತಾಡೋದ್ ಬಿಡ್ತಾರ ಅಂತೇನಾದ್ರು ನಕಲಿ ದೇವಮಾನವ ರಮ್ಯಾಗೂ ಲಿಂಕ್ ಇರ್ಬೋದಲ್ಲ? ಇವಾಗ ಇದೇ ತರ ನಿಮಗೂ ಅನಿಸ್ತೈತಲ್ಲ? ಕುಮಾರಿ ರಮ್ಯಾ ಅವ್ರೆ, ಇಷ್ಟು ದಿವಸದಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ದರ್ಶನ್ ಸರ್ ಅಭಿಮಾನಿಗಳು ಏನಾದ್ರೂ ಒಂದು ಕೆಟ್ಟದಾಗಿ ಮೆಸೇಜ್ ಹಾಕೋದಾಗಿರ್ಬೋದು ಅಥವಾ ನಿಮ್ಗೆ ಏನಾದ್ರು ಮಾಡೋದಾಗಿರ್ಬೋದು ಮಾಡಿದ್ರಾ? ಯಾಕೆ ಮೊನ್ನೆ ಮಾಡಿದ್ರು? ನೀವೇನ್ ಮಾಡಿದ್ರಿ ಹೇಳಿ, ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ. ಏನ್ ಮಾಡಿದ್ರಿ ಮೊನ್ನೆ? ನೀವೊಂದು ಪೋಸ್ಟ್ ಹಾಕಿದ್ರಿ. ಏನಂತ ಪೋಸ್ಟ್ ಹಾಕಿದ್ರಿ? ನೀವು ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡ್ಸಕ್ ಪೋಸ್ಟ್ ಹಾಕಿದ್ರಿ. ಪೋಸ್ಟ್ ಹಾಕಿ ಅದನ್ ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳೋದಿಕ್ಕೆ ನೀವ್ಯಾರು ಜಡ್ಜ ತಾಯಿ? ನೀನು ಜಡ್ಜ? ರಮ್ಯಾ ತಾಯಿ ನೀನು ಜಡ್ಜ್ ಆಗ್ಬಿಟ್ಟಿದ್ಯವ್ವ. ರೇಣುಕಾ ಸ್ವಾಮಿ ಯಾರು? ಓ, ನಮಗ್ ಸ್ವಾತಂತ್ರ್ಯ ತಂದ್ಕೊಟ್ಟ ಮಹಾತ್ಮ ಗಾಂಧಿನ. ಅಯ್ಯೋ, ಇಲ್ಲಾಂದ್ರೆ ಸಾಲು ಮರ ತಿಮ್ಮಕ್ಕಂತಾರ ಏನಾರ ಸಾವಿರಾರು ಗಿಡಗಳು ನೆಟ್ಟಿದನ? ಸಾವಿರಾರು ಗಿಡ ನೆಟ್ಟಕ್ ಹೋಗುದನ್ನಲ್ಲ ಅವನು. ರೇಣುಕಾ ಸ್ವಾಮಿ ಖಂಡೋರ್ ಮನೆ ಹೆಣ್ಮಕ್ಳಿಗೆ ವಿಡಿಯೋಗಳು ಕಳಿಸ್ತಾ ಇದ್ದ. ಏನಂತ ಕಳಿಸ್ತಾ ಇದ್ದ ಗೊತ್ತಾ ರಮ್ಯಾ ತಾಯಿ? ಏನಂತ ಕಳಿಸ್ತಾ ಇದ್ದ ಗೊತ್ತಾ? ನೋಡಿ, ನನ್ನ ಅಂಗವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ಅವ್ನ್ ಚಡ್ಡಿ ಬಿಚ್ಚಿ ಫೋಟೋ ತೆಗ್ದು ವಿಡಿಯೋ ಮಾಡಿ, ಬಾ ನೀನು ಇವತ್ತು ರಾತ್ರಿ ನನ್ನ ಹತ್ರ ಬಾ ಅಂತ ಹೇಳಿ ಕಳಿಸ್ತಾ ಇದ್ದ ಅಲ್ವಾ? ಜಸ್ಟ್ ದರ್ಶನ್ ಸರ್ ಅಭಿಮಾನಿಗಳು ಬರೀ ಬೈದು ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿರೋದಕ್ಕೆ ನೆನೆ ಹೋಗ್ಬಿಟ್ಟು 43 ಜನದ ಮೇಲೆ ನೀವು ಕೇಸ್ಗಳನ್ನ ಹಾಕಿದೀರ, ಆಯ್ತಾ? ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಒಂದು ಹೆಣ್ಮಗ್ಳಾಗ್ಲಿ, ಯಾವಳ ವಾಟ್ ಎವರ್ ಅವಳು, ನಮ್ಗ ಅವಳ ಅವಶ್ಯಕತೆ ಇಲ್ಲ, ನಮ್ಗ್ ಬೇಕಾಗಿರೋ ನಮ್ ಬಾಸ್ ಅಷ್ಟೇ, ಆಯ್ತಾ? ಯಾರೇ ಆಗಿರ್ಲಿ, ಒಬ್ಳು ಹೆಣ್ಮಗ್ಳಿಗೆ ಅಶ್ಲೀಲವಾದ ದೃಶ್ಯಗಳನ್ನ ಪದೇ ಪದೇ ಕಳಿಸ್ತಾ ಇದ್ರೆ ಅವ್ರ ಮೈಂಡ್ ಸೆಟ್ ಏನಾಗಿರುತ್ತೆ ಅಲ್ವಾ? ಅಂತವನ್ಗೆ ಹೋಗಿ ನೀವು ಸಪೋರ್ಟ್ ಮಾಡಕ್ ಬಂದಿದ್ದೀರಲ್ಲ, ಇದನ್ನ ಬಿಡಿ. ಈ ಪ್ರಕರಣನ ಇದು ಕೋರ್ಟ್ ಅಲ್ಲಿ ಇದೆ, ನೋಡ್ಕೊಳ್ಳುತ್ತೆ. ದಯವಿಟ್ಟು ನೀವೇನಾರ ನ್ಯಾಯ ಕೊಡ್ಸೋದಾದ್ರೆ ರಮ್ಯಾ ತಾಯಿ, ನೀನು ಕಾಂಗ್ರೆಸ್ ಅಲ್ಲಿ ಇದ್ದೆ ಅಲ್ಲವ್ವ ನೀನ್ ಸ್ವಲ್ಪ ದಿವಸದಲ್ಲಿ, ಇವಾಗೂ ಹೇಳ್ತೀನಿ ಕೇಳು. ನಿನ್ಗೆ ಅದೇ ಪೊಸಿಷನ್ ಏನಾದ್ರು ಇತ್ತು ಅನ್ನೋದಾದ್ರೆ, ಅದೇ ಉಳಿಸ್ಕೊಂಡಿದ್ಯಾ ಅನ್ನೋದಾದ್ರೆ ದಯವಿಟ್ಟು ಸೌಜನ್ಯನಿಗೆ ಒಂದ್ ನ್ಯಾಯ ಕೊಡ್ಸಿ. ಯಾಕೆ ಅಂದ್ರೆ ಅವ್ರ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಆಯ್ತಾ? ಸಾಧ್ಯವಾದ್ರೆ ಕೊಡ್ಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಾ ಕೇಳ್ಕೊತೀನಿ. ಅವರಿಗೆ ಜನರ ಗಮನ ಬೇಕು. ಜನ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ತನಗ್ ತಾನೇ ಬಿಲ್ಡಪ್ ಕೊಡೋನಿಗೆ ಸಿನಿಮಾ ಪ್ರಚಾರ ಬೇಕು. ಟಿವಿ ಮಾಧ್ಯಮಗಳಿಗೆ TRP ಬೇಕು. ಜನಗಳಿಗೆ ಮಾತಾಡಕ್ಕೊಂದು ಮ್ಯಾಟರ್ ಬೇಕು. ರಾಜಕಾರಣಿಗಳಿಗೆ ಹೆಂಗಾದ್ರೂ ಮಾಡಿ ಸೌಜನ್ಯ ವಿಚಾರನ ಡೈವರ್ಟ್ ಮಾಡಬೇಕು. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಅದಕ್ಕೆ ಉಪಯೋಗ ಆಗೋ ಒಂದೇ ಒಂದು ಹೆಸರಂದ್ರೆ ದರ್ಶನ್ ತೂಗುದೀಪ. ಬಟ್ಟೆ ಒಗದ್ ಬಂದ ಫೋನ್ ತಗೊಂಡ್ ನೋಡಿದ್ನಿರಿ, ಮತ್ತೇನಾರ ಆಗಿ ಐದನ ಸುದ್ದಿ ಅಕ್ಕಂದ ಅಂತ ಹೇಳಿ ಅಕ್ಕ ಮೀಡಿಯಾದ ಮುಂದೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾಳ್ರಿ. ಏನ್ ಕೊಟ್ಟಾಳಂದ್ರ, ದರ್ಶನ್ ಹೇಳ್ಬೇಕಾಗಿತ್ತಂತ್ರಿ ಅವನ್ ಫ್ಯಾನ್ಸಿಗೆ, ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ ನೀವೆಲ್ಲ ಅಂತ ಹೇಳಿ. ಯಾಕ ಹಡದ ತಂದೆ ತಾಯಿ ಮಾತ ಕೇಳುವುದಿಲ್ಲ ಮಕ್ಕಳು. ಅವ್ ಏನ್ ಸಂಬಂಧ ಅದ? ನಾವ್ ದರ್ಶನ್ ತಾನ್ ಹೇಳಿದ್ರೆ ಕೇಳ್ತಾರ ಇವ್ರ ಬುದ್ಧಿ ಅಂತ ಅನ್ನಕ್. ಎರಡನೇ ಪಾಯಿಂಟ್, ಒಂದಿಷ್ಟ್ ಮಂದಿ ನನಗ್ ಕೇಳಕತ್ತಾರ, ವಾಸ್ತವತೆ ಅರ್ಥ ಆಗೋಲ್ತ ನಿಮ್ಗ, ಅವನ್ ಸಾವಿಗೆ ನ್ಯಾಯ ಸಿಗ್ಬೇಕು. ಆಯ್ತು ಅಣ್ಣ, ಕಾಮುಕನ ಸಾವಿಗೆ ನ್ಯಾಯ ಸಿಗ್ಲಿ, ಸಮಾಧಾನ ಅದ ನಿಮ್ಗ? ಈಗ ನಾನ್ ನಿಮ್ಗ ಬರ್ತೀನಿ, ಅವ್ ಒಬ್ಬನೇ ಇದ್ನಂತ ಮನಿಗ್ ಗಂಡ್ಮಗ್ ದುಡ್ದು ಹಾಕಕ್ಕ ಅವ್ನ್ ನ್ಯಾಯ ಸಿಗ್ಬೇಕಂತ. ಆಯ್ತು, ಓಕೆ, ನ್ಯಾಯ ಸಿಗ್ಲಿ. ದರ್ಶನ್ ಕೇಸ್ ಆದ್ಮೇಲೆ ಒಂದ್ ಕೇಸ್ ಆಗೈತಿ. ಏನ್ ಹೇಳ್ರಿ? ಪುಲ್ಗಾಮ್ ಅಟ್ಯಾಕ್. ಹಿಂದೂಗಳೇನ ಅಂತ ತಗದ್ ನೋಡಿ ಹೊಡೆದ್ ಕೊಂದ್ರ ಸ್ವಲ್ಪ ಮಂದಿ ಗಂಡ್ಮಕ್ಳನ್ನ. ಆಮೇಲೆ ಅದ್ರ ಸಂಬಂಧ ಸ್ವಲ್ಪ ಮಂದಿ ಸೈನಿಕರು ಸತ್ರು. ಅವ್ರ ಯಾರಾದಾರ ಆ ಟಾಪಿಕ್ ಯಾಕೆ ಬಿಟ್ಬಿಟ್ರಿ? ದಿನ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಇದಕ್ ನಾ ಪ್ರಶ್ನೆ ಮಾಡಿದೆ, ಅದಕ್ ಉತ್ತರ ಕೊಟ್ರ ಒಂದಿಷ್ಟು ಮಂದಿ. ಈ ಅಕ್ಕ ಅದಕ್ಕ ಸರ್ಕಾರ ಕಾನೂನು ನೋಡ್ಕೊಂತೈತಿ. ಬಾ 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 ದೇಶದ ಬಗ್ಗೆ ಧರ್ಮದ ಬಗ್ಗೆ ಮಾತಾಡ್ಬಿಟ್ರ ಸರ್ಕಾರಕ್ಕ ಕಾನೂನು ಹೋಗಿಸ್ತೀರಿ. ಕಾಮುಕನ ಬಗ್ಗೆ ಮಾತಾಡೋದ್ ನಿಲ್ಲಿಸ್ರಪ್ಪ ಅಂದ್ರ ವಾಸ್ತವತೆ ಅರ್ಥ ಮಾಡ್ಕೋಬೇಕನ. ಶಬ್ಬಾಷ್,
ಬಿಡ್ರಿ ಟಾಪಿಕ್ ತಲಿ ಬ್ಯಾಡ್ರಿ ನಮ್ದೆಲ್ಲ. ನಾವು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳಕತ್ತೀವಿ ಗೊತ್ತಾನ, ಅರ್ಥ ಮಾಡ್ಕೋರಿ. ಆಕಿ ಪವಿತ್ರ ಗೌಡ ಅದಾಳಲ್ಲ ಅಕ್ಕ, ಆರಾಮ್ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡ್ ಫೋಟೋ ಶೂಟ್ ಮಾಡ್ಕೊಂಡ್ ತಕ್ಕೆ ಆರಾಮ್ ಅದಾಳ. ಇತ್ತಾಗ ಇವ್ರು ಥೈಲ್ಯಾಂಡ್ ಗಿಲ್ಯಾಂಡ್ ಅಂತೇಳಿ ತಮ್ಮ ಕೆಲ್ಸದಾಗ ಅವ್ರು ಬಿಸಿ ಆಗ್ಯಾರ. ಅಲ್ಲಿ ಕೋರ್ಟ್ ಇವ್ರ ಕೇಸ್ ಏನೈತಿ ಅಂತ ಅದು ನೋಡಕತ್ತೈತಿ. ಇದಿಷ್ಟು ಆದ್ಮೇಲೆ ಕೊಲೆ ಮಾಡಿದ ಪುರ ಅಂತಂದ್ರ ಒದ್ ಒಳಗ್ ಹಾಕ್ತಾರ, ಕುಂದಿರ್ತಾರ. ಇಲ್ಲ ಅಂದ್ರ ಅವ್ರಿಗೂ ಆರೋಪಿಗಳು ದುಡ್ಕೊಂಡ್ ತಿನ್ನಾಕತ್ತಾರ. ಎಷ್ಟರ ಖಾಲಿ ಇರ್ಬೇಕಪ್ಪ ನೀವೆಲ್ಲ. ಈಗ ನನ್ ಕೇಳ್ತೀರಿ ನಿನಗೆ ಎದಕ್ ಬೇಕ ಅಂತೇಳಿ. ಮಾನಸಿಕ ಅಸ್ವಸ್ಥ ಆಗಕತ್ತೈತಿ ನಮ್ಗ. ಇನ್ಸ್ಟಾಗ್ರಾಮ್ ತಗದ್ರಿ ಏನಾರ ಉದ್ದಾರ ಆಗೋ ಬರ್ತಾವಂದ್ರ ಬರೇ ಇದ ನಿಮ್ದು. ಮಾತಾಡ್ರಿ ಅದ್ರ ಬಗ್ಗೆ. ಅತ್ಯಾಚಾರ ಆಗಿದ್ರ ಬಗ್ಗೆ ಅದಾವು. ಆ ದೇಶದ ಸೈನಿಕರದ್ ಬಿಟ್ಬಿಟ್ರೇನ, ಪುಲ್ಗಾಮಟಕ್ ಬಿಟ್ಬಿಟ್ರೇನ, ಅದ್ರ ಬಗ್ಗೆ ಮಾತಾಡ್ರಿ. ಇಲ್ಲ ಹೇಳ್ರಿ, ನೀವ ಕುಂತ ಹೇಳ್ರಿ. ಅವ್ರಿಗಂತ ಹೇಳಕ್ಕಾಗಲ್ಲ ಹಂಗ್ ಮಾಡ್ಬಿಡ್ರಪ್ಪ, ಹಂಗ್ ಮಾಡಿದ್ರೆ ಓದ್ ಬದಸ್ಕೊಂಡು ಸಾಯ್ತರಿ, ಇಂಥವೆಲ್ಲಾ ಮಾಡ್ಬೇಡ್ರಿ ಅಂತ ಹೇಳ್ರಿ. ನೀವ್ ಮಾತಾಡ್ರಿ, ಅದನ್ನ ವಾದ ಮಾಡ್ಬೇಡ್ರಿ. ಏನ ಯಾರಿಗೂ ಅಭಿಮಾನಿ ಇಲ್ಲ ಇಲ್ಲಿ. ವಾಸ್ತವತೆ ನಿಮಗ್ ಅರ್ಥ ಮಾಡ್ಸಕತ್ತೀವಿ. ಚಲೋ ಡಾಕ್ಟರ್ಗೆ ಹೋಗಿ ತೋರಿಸ್ಕೋರ್ ಅಂದಿಟ್ಟು. ಯಾವ ಡಾಕ್ಟರ್ನು ಚಂದಂಗ್ ಓದ್ ಬಂದವ ಇದ್ರ ಬಗ್ಗೆ ಮಾತಾಡ್ಬೇಡಂತಾನೆ ಹೇಳ್ತಾನ. ಎದಕ್ ಬೇಕು ಇನ್ನೊಬ್ರು ಮನಿದ್ ನಿಮ್ಗ? ಮುಗಿಸ್ರಿನ್ನ. ಅವ್ರ ಯಾಕೆ ಹೇಳ್ತಾರ ಬುದ್ಧಿವಾದ? ನಿಮಗ್ ಐತಿಲ್ ಬುದ್ಧಿ. ನಿಮಗ್ ಹೇಳ್ಬೇಕು ಮೊದಲು ಬುದ್ಧಿವಾದ. ಇದ್ರ ಬಗ್ಗೆ ಮಾತಾಡತ್ತಿರ್ಲ, ನಿಮಗ್ ಹೇಳ್ಬೇಕು ಇದ್ರ ಬಗ್ಗೆ ಬುದ್ಧಿವಾದ. ಶಾಣ್ಯರ್ ಯಾಗ್ರ ಒಂದಿಟ್ಟು, ಇಲ್ಲ ಶಾಣ್ಯರ್ ಹೋಗಿ ತಿಂದು ಬರ್ರಿ ಒಂದಿಟ್ಟು, ಉದ್ದಾರ ಹಾಕಿರಿ. ಏಮ್ಮ ಅವ್ರು ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಒಬ್ಬರು ಅವ್ರ ರೈಟ್ಸ್ಗೋಸ್ಕರ ಧ್ವನಿ ಎತ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳವರು ಈಗ ನನಗೆ ಒಬ್ರು ಇಷ್ಟ, ಅವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಾನು ಮಾತಾಡ್ತೀನಿ ವಾಪಸ್. ಸೋಷಿಯಲ್ ಮೀಡಿಯಾ ಅನ್ನೋದು ದೆರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂಗೆ ರೈಟ್ಸ್ ಇಲ್ಲ ಅಲ್ಲಿ. ನೀನು ಹಿಂಗೆ ಮಾತಾಡ್ಬಾರ್ದು, ಹಿಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೋದು. ಅಟ್ಲೀಸ್ಟ್ ಅದೊಂದು ಏನಾದರೂ ಇತ್ತು, ಆ ರೀತಿ ಇತ್ತು ಅಂದರೆ ಯಾರು ಆ ಥರ ಎಲ್ಲ ಕೆಡ್ದಾಗ ಮಾತಾಡೋದಿಲ್ಲ. ಒಂದು ಈ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಪ್ರೊಫೈಲ್ಗಳಿಂದ ಸುಮ್ಮನೆ ಈ ಥರ ಎಲ್ಲ ಕೆಡ್ದಾಗ ಮಾತಾಡ್ತಾರಲ್ಲ, ದಟ್ ಇಸ್ ನಾಟ್ ರೈಟ್. ಒಂದು ಅವರು ಅಭಿಮಾನಿಗಳಲ್ಲ, ಇವ್ರಿಗಾಗದೇ ಇರೋರು ಇರ್ತಾರೆ ಅಥವಾ ಇವ್ರನ್ನ ಟಾರ್ಗೆಟ್ ಮಾಡೋರು ಇರ್ತಾರೆ. ಯಾರೇ ಒಬ್ಬರು ಅಭಿಮಾನಿಗಳು ಅವ್ರಿಗೆ ಯಾರಿಗೆ ಅಭಿಮಾನ ತೋರಿಸ್ತಾ ಇದ್ದಾರೋ ಅವ್ರಿಗೆ ಕೆಟ್ಟ ಹೆಸರು ಬರೋ ಹಂಗೆ ಯಾರೂ ನಡ್ಕೊಳೋದಿಲ್ಲ. ಇವಾಗ ನಾನು ಒಬ್ರಿಗೆ ಅಭಿಮಾನಿ ಅಂದರೆ ಐ ವಿಲ್ ನೆವರ್ ಟೇಕ್ ಹಿಸ್ ನೇಮ್ ಆ್ಯಂಡ್ ಡೂ ಸಮಥಿಂಗ್ ಟು ಅದರ್ಸ್. ಸೊ ಇದೆಲ್ಲ ಮಾಡ್ತಿರೋದು ಐ ಡೋಂಟ್ ಥಿಂಕ್ ಸೊ. ಇಟ್ ಈಸ್ ನಿಜವಾದ ಅಭಿಮಾನಿಗಳಂದರೆ ಅದು ಆ ರೀತಿ ಮಾಡೋದಿಲ್ಲ. ಡಿ ಬಾಸ್ ಫ್ಯಾನ್ಸೇ ತಪ್ಪು ಮಾಡಿದ್ರು, ಡಿ ಬಾಸ್ ಫ್ಯಾನ್ಸೇ ಕಾಮೆಂಟ್ ಮಾಡಿದ್ರು ಅಂತ ಹೆಂಗ್ರಿ ಹೇಳ್ತೀರಾ? ಪ್ರೂಫ್ ಏನ್ರಿ ಐತೆ? ಯಾರೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿರ್ಬೋದಲ್ವಾ? ಕರ್ನಾಟಕ ಅನ್ನೋ ಅರಣ್ಯ ಪ್ರದೇಶಕ್ಕೆ ಒಂಟಿ ಸಲ್ಗ ಚಾಲೆಂಜಿಂಗ್ ಸ್ಟಾರೇ ತಪ್ಪಾಗಿರ್ಬೋದು. ನೀವು ಕೇಳ್ಬೋದು ಹಂಗಾಗಿದ್ರೆ ತಪ್ಪಾಗಿದ್ರೆ ಅಂತ. ಆ ತಪ್ಪು ಹಂಗೂ ಆಗಿದ್ದಿದ್ರೆ ಏನಂತ ಅಂತೀರಾ ಅಲ್ವಾ? ದಯವಿಟ್ಟು ಈ ಟೈಮಲ್ಲಿ ನಮ್ಮ ದಾಸ, ಗಜ, ಅಯ್ಯ, ಸುಂಟರಗಾಳಿ, ನಮ್ಮ ಬೆಚ್ಚು ಫ್ಯಾನ್ಸ್ಗಳು ಯಾರಿಗೂ ಅದು ಈ ಪ್ರೆಸೆಂಟ್ ಟೈಮಲ್ಲಿ ಯಾರಿಗೂ ಕೆಟ್ಟದ್ದು ಏನೋ ಕಾಮೆಂಟ್ ಮಾಡೋದು ಇನ್ನೊಂದು ಏನೋ ಮಾಡಕ್ ಹೋಗ್ಬಿಡಿ. ಈ ಟೈಮಲ್ಲಿ ನೀವು ಮಾಡ್ತಕ್ಕಂಥದ್ದು ಅಲ್ಲಿ ಇನ್ನೂ ಏನೇನೋ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಸ್ವಾಂತ ಸ್ವಭಾವದಿಂದ ಇರಬೇಕು ಅಂತ ಕೇಳ್ಕೊತೀನಿ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಿ ಬಾಸ್ ಅಂತ ಯಾಕಂತೀವಿ ಅಂದ್ರೆ ಡಿ ಅನ್ನಿ ಬಾಸ್ ಅಂತ ಆ ಹೆಸರೇ ಹೇಳ್ಕೊಳ್ಳುತ್ತೆ. ಅದು ಆ ಗತ್ತುಗಿರೋ ಗತ್ತು, ಡಿ ಬಾಸ್ಗಿರೋ ಗತ್ತು. ಅಣ್ಣ ಅವ್ರು ಇವತ್ತು ಹೇಳಿದ್ರು ಅವತ್ತೊಂದು ದಿನ ಮಿನಿಮಮ್ ವರ್ಷಕ್ಕೆ 2 ರಿಂದ 3 ಕೋಟಿ ದುಡ್ಡು ನಾನು ಕೊಡ್ತೀನಿ ಅಂತ. ಅವ್ರ ಬಗ್ಗೆ ಮಾತಾಡ್ತಿರಲ್ಲ. ನೀವ್ ಯಾರು ಬೇರೆಯವ್ರಿಗೆ ಹೆಲ್ಪ್ ಮಾಡಿರೋದನ್ನ ತೋರಿಸ್ತೀರಾ? ಮಾಡಿದೀರಾ? ಕಣ್ಣಾರ ನಾನ್ ನೋಡಿರೋ ವಿಡಿಯೋ ಹೇಳ. ಇದೇ ಇಂಕಲ್ ಹತ್ರ ನಡ್ಕೋಬೇಕಾದ್ರೆ ಒಬ್ರಿಗೆ 50,000 ದುಡ್ಡನ್ನ ಕೊಡ್ತಾರೆ. ಯಾವ್ದೋ ಗೌರಿ ಗಣೇಶ ಹಬ್ಬ ಎಲ್ಲೋ ಹೆಣ್ಮಕ್ಳು ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರಿಗೆ ಆ ಕ್ಷಣಿಕಕ್ಕೆ ಎಷ್ಟು ಕೈಲಿತ್ತು ಅಷ್ಟು ದುಡ್ಡನ್ನ ಕೊಡ್ತಾರೆ. ಅವ್ರ ಮನೆ ಹತ್ರ ಬಂದವ್ರಿಗೆ ಸಹಾಯ ಮಾಡ್ತಾರೆ. ಅವ್ರು ಒಳ್ಳೇದ್ ಮಾಡಿರೋದ್ನು ಮಾತಾಡಿ, ಕೆಟ್ಟದ್ನೇ ಮಾತಾಡಿರೋದ್ನೇ ತಪ್ಪು ಮಾಡಿಲ್ಲ. ಅವ್ರ ಫ್ಯಾನ್ಸು ಕೆಟ್ಟಾಗ ಮೆಸೇಜ್ ಹಾಕ್ತಾರೆ. ಅವ್ರ ಫ್ಯಾನ್ಸ್ ಕೆಟ್ಟಾಗ ಎಲ್ಲೂ ಮೆಸೇಜ್ ಹಾಕಿಲ್ಲ ಸ್ವಾಮಿ. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಕನ್ನಡದ ಬಾವುಟಕ್ಕೆ ಅವಮಾನ ಆದ್ರೆ ಬಿಡಲ್ಲ, ಇನ್ನ ಕರ್ನಾಟಕದ ಹೆಣ್ಮಕ್ಳು ಅವಮಾನ ಆದ್ರೆ ಬಿಡ್ತಾರ ಅಂತ ಹೇಳಿರ್ತಕ್ಕಂಥ ನಮ್ಮ ದಾಸ ಅವರು ಯಾವತ್ತಿದ್ರು ಹಿಂಗೇನೆ. ಇವತ್ತಿನ ಪ್ರೆಸೆಂಟ್ ಟೈಮಲ್ಲಿ ನಾನು ಕೇಳ್ತಾ ಇರೋದು ಅವ್ರ ಅಭಿಮಾನಿಗಳು ಎಲ್ಲೂನು ಕೆಟ್ಟಾಗಿ ಎಲ್ಲೂನು ಯಾರಿಗೂ ಇದ್ ಮಾಡಕ್ ಹೋಗ್ಬೇಡಿ. ನೀವು ಮಾಡ್ತಕ್ಕಂಥದ್ದು ಅಲ್ಲಿ ಅದಾಗುತ್ತೆ. ನಮ್ಮ ಡಿ ಬಾಸ್ ಅಂತ ಬರೀ ಡಿ ಅನ್ನಿ, ಬಾಸ್ ಅನ್ನೋದು ಅದೇ ಕರ್ಕೊಂಡ್ ಬರುತ್ತೆ. ಒಳ್ಳೇದ್ನ ಮಾಡವ್ರೆ ಅಣ್ಣ. ಮತ್ತೆ ನಾನು ಒಂದು ಕಲಾವಿದೆ ಆಗಿ ಈಗ ರಮ್ಯಾ ಅವ್ರ ಈ ಕ್ರಮ ತಗೊಂಡಿದ್ದಾರೆ. ನಾನು ಇಲ್ಲಿದ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ ಐ ವುಡ್ ಹ್ಯಾವ್ ಸಿಂಪ್ಲಿ, ಇವತ್ತಿಗೂ ನನಗೆ 55 lakh ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ ಅಲ್ಲಿ, 23 lakh ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಎಲ್ಲ ಪ್ಲಾಟ್ಫಾರ್ಮ್ ಸೇರ್ಕೊಂಡು 80 lakh ಫಾಲೋವರ್ಸ್ ಇದ್ದಾರೆ. ಯು ಥಿಂಕ್ ಎನಿ ಅದರ್ ಆಕ್ಟ್ರೆಸ್ ಅವ್ರಿಗೆಲ್ಲ ಕೆಟ್ಟ ಮೆಸೇಜಸ್ ಬರಲ್ವಾ? ತಲೆಗೆ ಹಾಕೊಳಕ್ ಆಗಲ್ಲ. ಇನ್ಬಾಕ್ಸೇ ಚೆಕ್ ಮಾಡಬಾರದು.
ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.